ಎಲ್ರಿಗೂ ನಮಸ್ಕಾರ. ಸಿದ್ದಪ್ಪಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಏನೆಲ್ಲ ಮಾಡಿದೆ ಅಂದರೆ ಬೆಳಗ್ಗೆ ಹೋಗಿಬಿಟ್ಟು ಲೆಗ್ಸ್ ವರ್ಕೌಟ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವರಿಗೆ ಊದುಬತ್ತಿ ಎಲ್ಲ ಹಚ್ಚಿದೆ. ಊದುಬತ್ತಿ ಹಚ್ಚಿ ಹಸಿವಾಗ್ತಿತ್ತು. ಸೊ ಇಲ್ಲೇ ಹತ್ತಿರದಲ್ಲೇ ಹೋಟೆಲ್ ಇದೆ. ಸೊ ಹೋಟೆಲಿಗೆ ಹೋಗಿ ನಾನು ನೀರು ದೋಸೆ ತಿಂದ್ಕೊಂಡೆ. ಸೊ ನೀರು ದೋಸೆ ಸಾಕಾಗಲಿಲ್ಲ ಅಂತ ನಿನ್ನೆ ಸ್ವಲ್ಪ ಹೆಸರು ಕಾಳು ಹಾಗೆ ಇತ್ತು, ಮೊಳಕೆ ಕಾಳು. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಏನಾದರೂ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಆನಿಯನ್ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಟೀ ಮಾಡಿಕೊಂಡೆ. ಸೊ ಒಬ್ಬನೇ ಇರೋದ್ರಿಂದ ಆಫೀಸಲ್ಲಿದ್ದಾಗ ಡೈಲಿ ಟೀ ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ಟೀ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂದರೆ ಸೊ ಏನಾದರೂ ಡೈಲಿ ರೈಸ್ ತಿಂದು ಬೋರ್ ಆಗಿಬಿಟ್ಟಿತ್ತು. ಸೊ ಸಪ್ರೇಟಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಬಾಯ್ಲ್ಡ್ ವೆಜಿಟೇಬಲ್ಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಸೊ ನಿನ್ನೆ ತಂದಿದ್ದು ಕ್ಯಾರೆಟ್ ಹಾಗೇ ಇತ್ತು. ಸ್ವಲ್ಪ ಲೈಟಾಗಿ ಬೀನ್ಸ್ ತೊಗೊಂಬಂದೆ. ಬೀನ್ಸ್ ಮತ್ತು ಕ್ಯಾರೆಟು ಎರಡು ಸಪ್ರೇಟಾಗಿ ಎರಡು ಪಾತ್ರೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ವಿಶಿಲ್ ಹೊಡೆಸ್ದೆ 1-3. ಸೊ ಅದಾದಮೇಲೆ ನೋಡ್ಬೋದು ನೀವು, ತುಪ್ಪ ಮನೆಯಿಂದನೇ ತಂದಿದ್ದು. ನಮ್ಮ ಮನೇಲಿ ಹಸು ಇರೋದ್ರಿಂದ ನಾವೇ ಮನೆಯಿಂದ ತೊಗೊಂಬಂದಿದ್ದೆ ತುಪ್ಪನ. ಸೊ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಈರುಳ್ಳಿ ಹಾಕ್ತೀನಿ. ತುಂಬ ಸೆಕೆ ಇದೆ ಇಲ್ಲಿ ಮಂಗಳೂರಲ್ಲಿ. ಸೊ ನೋಡ್ಬೋದು, ಆನಿಯನ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ. ಆನಿಯನ್ನು ಲೈಟಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಕುಕ್ಕರಲ್ಲಿ ವಿಶಿಲ್ ಹೊಡೆಸಿದ್ದೆ ಅಲ್ವಾ, ಸೊ ಅದನ್ನು ಎರಡನ್ನೂ ಹಾಕಬೇಕು. ಸೊ ಫ್ರೈ ಆಗ್ತಾಯಿದೆ. ಸೊ ನೋಡ್ತಿದ್ದೀರಾ, ಇವಾಗ ನಾನು ಇನ್ನೂ ನೀರು ಕುದೀತಾನೇ ಇದೆ ನೋಡಿ ಅಲ್ಲಿ. ಸೊ ಫಸ್ಟು ಬೀನ್ಸ್ ಹಾಕಿದೆ. ಬೀನ್ಸ್ ಮೇಲ್ಗಡೆ ಇತ್ತಲ್ವ, ಸೊ ಅದನ್ನು ಹಾಕಿದೆ. ಸೊ ಬಿಸಿ ಅಂದರೆ ತುಂಬ ಬಿಸಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಟ್ ಕೆಳಗಡೆ ಇತ್ತು. ಸೊ ಬಾಕ್ಸು ಅದು ಇಕ್ಳಕ್ಕೆ ಸಿಗ್ತಾನೇ ಇದ್ದಿಲ್ಲ ಕರೆಕ್ಟಾಗಿ. ಸೊ ಅಂದರೂ ಸೊ ಈ ಥರ ಫಸ್ಟು ಹಾಕ್ಕೊಂಡು ಹೊರಗಡೆ ಇಟ್ಕೊಂಡು ಮತ್ತೆ ಕರೆಕ್ಟಾಗಿ ಹಾಕ್ಕೊಂಡು ಪಾತ್ರೆಗೆ ಹಾಕಿದೆ. ಸೊ ಪಾತ್ರೆಗೆ ಹಾಕಿ ಆದಮೇಲೆ ನಾನು ಜಸ್ಟ್ ಏನೂ ಹಾಕಿಲ್ಲ, ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮತ್ತು ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀನಿ, ಬೀನ್ಸ್ ಮತ್ತು ಕ್ಯಾರೆಟು. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ ಅಷ್ಟೇ. ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/4 ಲೀಟ್ರ್ ಮೊಸರು ತೊಗೊಂಬಂದಿದ್ದೆ. ಸೊ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಕೊಂಡು ತಿಂದೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ.